75 ಅಲ್ಲಿ ಗೇಟ್ ಅಂತ ಇದೆ ನೋಡಿ, ಧರ್ಮಸ್ಥಳ ಹರಿಯಾಣ ಶಿವಮೊಗ್ಗ ಚಿಕ್ಕಮಗಳೂರು. ವಾಸಕ್ಕೆ 83 ಉಜಿನಿ ನಿಮಿಷದಲ್ಲಿ ಆಗುತ್ತೆ. ವಾಸಕ್ಕೆ 108 ಚೋಡಾಪುರ. ವಾಸಕ್ಕೆ 2072 ಜೋಳಕೋಟಿ ಜಿಲ್ಲೆಯಲ್ಲಿ ನಾಲ್ಕೊಂಡ. ಕೊಟ್ಟೂರು ಬಸ್ ಸ್ಟ್ಯಾಂಡ್ ನೀವು ಶಾಸಕರಾದಂಥ ಸಂದರ್ಭದಲ್ಲಿ ಕೊಟ್ಟೂರು ಬಸ್ ಸ್ಟ್ಯಾಂಡ್ ನೀವು ನೋಡಿದ್ರಿ? ಹೌದು, ನೋಡಿದ್ರಿ. ಕೆರೆ ಆಗತ್ತಂತ ನೀವ ಒಂದು ಹೆಸರು ಇಟ್ರಿ ಅದಕ್ಕೆ, ಹೌದ್ರಾ? ಇಟ್ರಿ. ಈಗ ನಾವು ಅದನ್ನ ಕೆಲವೇ ದಿನಗಳಲ್ಲಿ ನನ್ನ ಕೆಲಸ ಒಂದು ಅನುದಾನ ಮಾಡಿ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ರಿ. ಈಗ ಆಗಿ ಎಷ್ಟು ದಿನ ಆಯ್ತು? ಆಗಿಲ್ಲ. ಅವತ್ತು ಹೇಳಿನಿ, ಈಗಲೂ ಹೇಳ್ತಾ ಇದ್ದೀನಿ, ಮುಂದೇನು ಹೇಳ್ತೀನಿ. ಕೊಟ್ಟೂರು ನಾ ಹೇಳಿರೋ ಎಲ್ಲ ಕಾರ್ಯವನ್ನು ಪೂರ್ಣ ಮಾಡ್ತೀರಿ. ಓಕೆ ಸರ್. ಇನ್ನೊಂದು ಅಲ್ಲಿ ಮುಂದೆ ಒಂದು ಕಾಲುವೆ ಆಗೈತಿ ಬಸ್ ಸ್ಟ್ಯಾಂಡಿಂದ ಮುಂದಕ್ಕೆ, ಅದು ರಾಜ ಕಾಲುವೆ ಆಗಿದೆ. ಅದು ಕಳಪೆ ಕಾಮಗಾರಿಕೆ ಅಂತಂದು ಹೇಳಿ ಎಲ್ಲ ಪತ್ರಿಕೆಯಲ್ಲಿ ಬಂತು. ಅದ್ರ ಬಗ್ಗೆ ನೀವೇನಾರ ಒಂದು ಈ ಪತ್ರಿಕೆಯ ಆಧಾರವನ್ನು ನಾನು ಒಂದು ಫೈಲ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪತ್ರಿಕೆಯನ್ನು ನಾನು ಓದಿದ್ದೀನಿ. ಹಾಂ ಸರ್. ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥದ್ದು ನಾನು ಮೇಲಧಿಕಾರಿಗಳಿಗೆ ನಾನು ಪತ್ರ ರವಾನೆ ಮಾಡಿದ್ದೀನಿ. ಈ ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳಿ ಪತ್ರಿಕಾ ವರದಿ ಆಗಿದೆ. ಇದನ್ನು ಪರಿಶೀಲನೆ ಮಾಡಿ ಇದನ್ನು ಆ ಕಾಮಗಾರಿಯನ್ನು ಯಾವ ರೀತಿ ಆಗಿದೆ ಅದರ ವರದಿ ಕಳಿಸಿ ಅಂತ ನಾನು. ಓಕೆ. ನೀವು ಸ್ಟಾರ್ಟಿಂಗ್ ಮೊದಲು ಒಂದು ಮಾತಂದ್ರೆ, ಈಗ ಮೊದಲು ಧ್ವಜಕಂಬ ಹಾಕ್ನಿ ಇಲ್ಲಿಂದ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಿ. ಅದು ಮಾಡ್ಕೊಂಡು ಹೋಗ್ತೀರಾ ಸರ್? ಈಗ ನಿಮ್ಮ ಕಣ್ಣೆದುರಿಗೆ ಇವತ್ತು ಮಾಡಿಬಿಟ್ಟಿದ್ದು. ಹೌದು ಸರ್. ಇಲ್ಲಿಂದ ಸ್ಟಾರ್ಟ್ ನಿಮ್ಮದು? ಎಸ್. ಓಕೆ. ಕೊಟ್ಟೂರು ನನಗೆ ಹಾಂ ಸರ್. ಬಲಗೈ ಇದು. ಹಾಂ ಸರ್. ಅರ್ಥ ಆಯ್ತಲ್ಲ? ಕೊಟ್ಟೂರು ಯಾವತ್ತು ನೇಮರಾಜ್ ನಾಯ್ಕ್ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಈ ಎಲೆಕ್ಷನ್ ಮುಂಚೆ ನಾನು ಹಳ್ಳಿಗಳಲ್ಲಿ ನಾನು ಸಮೀಕ್ಷೆ ಮಾಡಿದಾಗ ನಿಮ್ಮ ಬಗ್ಗೆ ಭಾಳ ಗೌರವ ಇದೆ. ನಿಮ್ಮ ಬಗ್ಗೆ ಏನೈತೆ ಅಂತ ಅವೆಲ್ಲ ವಿಡಿಯೋ ಸಮೇತ ಐತೆ. ನಾನು ಅವಾಗ ಸಮೀಕ್ಷೆ ಮಾಡಿ, ನನ್ನ ಹತ್ರ ವಿಡಿಯೋ ಇದೆ. ಭಾಳ ಅಭಿಮಾನ ಇಟ್ಕೊಂಡಾರ. ಅದನ್ನು ನೀವು ದಯವಿಟ್ಟು ಉಳಿಸ್ಕೊಂಡು ಹೋಗ್ಬೇಕು ಅಂತ ನನ್ನ ಒಂದು ನಿಮಿಷ ತಿಳ್ಕೊಳ್ಳಿ. ಚುನಾವಣೆ ಆಗಿ ನಾವು ಅಧಿಕಾರ ವಹಿಸ್ಕೊಂಡು 5-6 ತಿಂಗಳ ನಡೀತಾ ಇದೆ. ಇಷ್ಟರಲ್ಲಿ ನಾವು ಯಾವ ಕಾಮಗಾರಿಯನ್ನು ಚಾಲನೆ ಮಾಡ್ತೀವಿ, ನೀವೇ ನೋಡ್ತೀರಿ, ನೀವೇ ಕೇಳ್ತೀರಿ, ಹೌದಲ್ಲ ಸರ್? ಅಧಿಕಾರಿಗಳು ಲಂಚದ ಆಮಿಷ ಭಾಳ ಬಿಡ್ತಾರಲ್ಲ.